ಬೈಕ್ ಬಂದಾಗಿಂದ ಓಡಾಡಿಲ್ಲ. ನ್ಯಾಮ್ತಿಗೆ ಬಂದು ಫಸ್ಟ್ ಟೈಮು ಹಿಂಗೆ ವಿಡಿಯೋ ಇಟ್ಕೊಂಡು ಮಾಡ್ತಾ ಇರೋದು ನಾನು ತಾನೇ. ಇದೇ ಫಸ್ಟ್ ಟೈಮ್ ಅನಿಸ್ತಿದ್ದೆ. ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ. ಏನಕ್ಕೆ ಅಂದರೆ ನಮ್ಮ ಅಣ್ಣ ನಮ್ಮ ಅತ್ತಿಗೆದು ಆ್ಯನಿವರ್ಸರಿ ಫೆಬ್ರವರಿ 21. ಇವತ್ತು ಅದಕ್ಕೆ ಕೇಕ್ ತಗೊಂಡು ಹೋಗೋಣ ಅಂತ ಬಂದಿದ್ವಿ ನ್ಯಾಮ್ತಿಗೆ. ಒಂದು 2-3 ಬೇಕ್ರಿ ತಿರುಗಿದ್ವಿ. ಅರ್ಧ KG ಕೇಕ್ ಇಲ್ಲ ಅಂದರು. ಲಾಸ್ಟ್ ಒಂದು ಬೇಕ್ರಿಲಿ ಸಿಕ್ತು, ತಗೊಂಡು ಹೋಗ್ತಾ ಇದ್ದೀವಿ. ಬನ್ನಿ. ಗಾಡಿ ಅಲ್ಲೆಲ್ಲೋ ನಿಲ್ಲಿಸಿ ಇಷ್ಟು ದೂರ ಕರ್ಕೊಂಬಂದಿಯ ನೀನು. ಊಟ ಮಾಡಿ ತಿಂಡಿ ದಾರೋಗ್ಲಿ ಅಂತನ. ಗಾಡಿ ಎಲ್ಲಿ ನಿಲ್ಲಿಸಿರೋದು? ಇದೇ ನಮ್ಮ ನ್ಯಾಮ್ತಿ ಸರ್ಕಲ್ ನೋಡ್ರಿ. ಇದು ಎಲ್ಲಿ ಅಂದರೆ ಎಲ್ಲಪ್ಪ ಇದು ಕಲ್ಯಾಣ ಮಂಟಪ ಐತಲ್ಲ ಅಲ್ಲಿ ಎದುರುಗಡೆ ಮಾಂತೇಶ್ವರ ಕಲ್ಯಾಣ ಮಂಟಪ. ಹ್ಞೂ ಇದಕ್ಕೆ ಮಾಂತೇಶ್ವರ ರೋಡೇ ಅಂತಾರೆ ಅನಿಸುತ್ತೆ ಅಲ್ಲ, ಅಂತಾರೆ ಅಲ್ವಾ? ಯಾವುದು? ನೆಹರು. ನಾನು ಈ ಊರಾಗೆ ಇದ್ದು ಯಾವ ರೋಡು ಏನು ಸುಡುಗಾಡು ಒಂದು ಗೊತ್ತಿಲ್ಲ. ನಮ್ದು ಹೆಂಗಿದ್ರು ಸುರುವನ್ನೇ ಅಲ್ಲ. ಸುರುವನ್ನಾಗ ಆಲ್ಮೋಸ್ಟ್ ಗೊತ್ತು ಎಲ್ಲ ರೋಡು ಅದು ಇದು ಅಂತ. ಈ ನ್ಯಾಮ್ದು ಒಳಗೆ ಅಷ್ಟು ಗೊತ್ತಿಲ್ಲ. ಬೇಕ್ರಿ ಇಲ್ಲೇ ಐತಿ. ಇರ್ಲಿವ ಆ ಬೇಕ್ರಿಗಳೆಲ್ಲ ಯಾವಾಗ ನೋಡ್ಬೇಕಿತ್ತಲ್ಲ. ಸಡಿ ಅವರೆಲ್ಲ ಅರ್ಜೆಂಟೆಲ್ಲ ಹೋಗ್ಬಿಡ್ಲಿ. ಭೀಮಾ ಜ್ಯುವೆಲ್ಲರ್ಸ್ದು ನೋಡಿ ಕಾಣಿಸ್ತಾ ಇಲ್ವಾ ಗೊತ್ತಿಲ್ಲ. ಭೀಮಾ ಜ್ಯುವೆಲ್ಲರ್ಸ್ದು ಎಷ್ಟು ಅಡ್ವರ್ಟೈಸ್ಮೆಂಟ್ ಅಷ್ಟೊಂದು ಇದರಲ್ಲಿ ಆಗ್ತಿರ್ತ. ಅದಕ್ಕೆ 5ರಿಂದ 10 ಸಾವಿರ ಆಗುತ್ತೆ. ನಮ್ಮನೆ ಮತ್ತಿ ದೇವರೇ, ಒಂದು ಕ್ಷಣ ಮೀಟ್ರ್ ಆಫ್ ಆಗೋದು. ಅಲ್ಲ ಮೈ ಮೇಲೆ ಒಂದು ಜೀವ ಉಳ್ಸಾಕ ಒಂದು ಜೀವ ತೆಗಿತಿದ್ರಲ್ಲೋ ಯವ್ವ. ಈ ರೋಡಲ್ಲಿ ಬರೋದು ಕಷ್ಟನೇ ಕಣೆ. ಏನು ಮಾಡೋದು, ಹೋಗೋದು. ಒಂದಲ್ಲ ಒಂದಿನ ಹೋಗೋದು ಇದ್ದರು ಏನು ಮಾಡೋದು. ನಮಗೇನು ಮಕ್ಕಳು ಮರಿಯೋ ತಡಿಯ ಕಾರ್ ಹೋಗ್ಲಿ. ನೋಡು ಅಲ್ಲಿ ನಿಲ್ಲಿಸ್ಕೊಂಡು ಬನ್ನಿ ಜನರೇ ಬನ್ನಿ ಅಂತ. ನೋಡಯ್ಯ ನಮ್ಮ ಜೋಡಿಯ ಸುತ್ತಿತ್ತು ನಮ್ಮ ಏರಿಯಾ. ಯಾಕಂಗೆ ನೋಡ್ತಾರಂತ ಹುಡುಗಿ ಯಾಕೆ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ತಿರ್ತಾರ ನೀನು? ಮಕ್ಕ ನೋಡ್ಬಿಟ್ರೆ ನನಗೆ ಯಾಕೆ ಬರಲ್ಲ. ಏನಿದೆ ಮನಸ್ಸಲ್ಲೆಲ್ಲ ಇದೆ ಅಂತ ಯಾರು ಮುಖ ನೋಡಬೇಕಾದ್ರೆ ಆ ಥರ ಹೇಳ್ಬಿಟ್ಟು ಹೌದಲ್ಲ. ಇದು ಹಂಗೆ ಮಾಡೋದು. ಮುಖ ಏನಾರ ನೋಡೋಕೆ ಸ್ಟಾರ್ಟ್ ಮಾಡಿದ್ರೆ ಮುಖದಲ್ಲಿ ಏನಿದೆ ಅಂತ ಕೇಳೋದು. ಅವಾಗ ಅವ್ನು ಯಾವ ನಿಜವಾಗ್ಲೂ ಜೀವನದಾಗ ಯಾರ ಮುಖನೂ ಯಾರು ನೋಡಿರ್ಬಾರ್ದು.
ಎಲ್ಲರೂ ಮೆಸೇಜ್ ಹಾಕಿರ್ ಕಣಪ್ಪ ಸೂಪರ್ ಮಾರ್ಕೆಟಲ್ಲಿ ಕವರ್ ಕೊಡಲ್ಲ ಅಂತೇಳಿ. ಅದಕ್ಕೆ ನಾನು ಇಲ್ಲ ನಮ್ಮೂರಲ್ಲಿ ಕೊಡ್ತಾರೆ, ಅವತ್ತು ಐತಿ ಖಾಲಿ ಆಗೈತಿ ಅಂತ ಹೇಳಿದ್ರು ಅವರು ಅಂತಂದೆ. ಅದೇ ಸೂಪರ್ ಮಾರ್ಕೆಟಲ್ಲಿ ಕೊಡಲ್ಲ ಅನ್ಸುತ್ತೆ ಅಂದರೆ ನಾನು ಶಿವಮೊಗ್ಗದಾಗ ನೋಡಿದ್ದೆ. ಆದರೆ ಇವ್ರು ಅವತ್ತು ಹೇಳಿದ್ರಲ್ಲ ನಮಗೆ, ಇಲ್ಲ ಇತ್ತು ಬ್ಯಾಗು ಖಾಲಿ ಆಗೈತಿ ಅಂತ ಅಂದ್ರಲ್ಲ. ಅಂದರೆ ಇಲ್ಲಿ ಸುತ್ತಮುತ್ತ ಹಳ್ಳಿಯವ್ರು ಬರ್ತಾರಲ್ಲ ಅವ್ರಿಗೆಲ್ಲ ಇವಾಗೆಲ್ಲ ಗೊತ್ತಿರಲ್ಲ, ಎಲ್ಲರಿಗೂ ಗೊತ್ತಿರ್ತಿತ್ತ, ಇವಾಗ ಸ್ಟಾರ್ಟ್ ಆಗಿರೋದು. ಸ್ಟಾರ್ಟಿಂಗ್ ಇರಲ್ಲ ಅದಕ್ಕೆ. ಹ್ಞೂನಪ್ಪ ಹುಷಾರು. ಮತ್ತವು ಇದು ಅಯ್ಯ ಒಂಟಿ ಇನ್ಶಿಲೇ ಬರ್ದಿಲ್ಲ. ಅಯ್ಯೋ ಜಲ್ ಕರ್ಗೈತೇನ. ಹೌದು, ಇದು ಎಲ್ಲೋ ಕಲರ್ ಇನ್ಶಿಲೇ ಇರ್ಬೇಕು, ಕರ್ಗೋಗೈತೇನ ಅದು. ಬಾಕಿ ಯಾರನ್ನ ನೋಡ್ಬೇಕು ಇಬ್ರು ಹಿಡ್ಕಂದ್ರೆ. ನೋಡಿದ್ರಲ್ವ, ಇಲ್ಲಿಂದ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಇವತ್ತು ನಮ್ಮಣ್ಣ ನಮ್ಮ ಅತ್ತಿಗೆದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಫಸ್ಟಲ್ಲೇ ಹೇಳಿದ್ನಲ್ಲ ನಾನು, 21 ಫೆಬ್ರವರಿ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ಅದನ್ನು ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡು ಅನ್ಎಕ್ಸ್ಪೆಕ್ಟೆಡ್ಡಾಗಿ ಅವ್ರಿಗೆ ಯಾರಿಗೂ ಗೊತ್ತಿಲ್ಲದೇ ನಾವು ತೊಗೊಂಡೋಗಿದ್ದು. ಆಲ್ರೆಡಿ ಟೈಮು 9 ಗಂಟೆ ಮೇಲಾಗಿತ್ತು. ಆವತ್ತು ನಾವು ಈ ಸೆಲೆಬ್ರೇಷನ್ ಮಾಡಿದಾಗ ಹೇಳಿರಲಿಲ್ಲ ತೊಗೊಂಡೋಗ್ತೀವಿ ಅಂತ, ಯಾಕಂದರೆ ಸರ್ಪ್ರೈಸಾಗಿ ಇರಲಿ ಅಂತ. ಯಾವುದೋ ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ ಮತ್ತು ಗೊತ್ತಿದ್ದರೆ ಅಷ್ಟೊಂದು ಖುಷಿ ಅಂತ ಅನಿಸಲ್ಲ. ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿದ್ರೇ ಅದು ಖುಷಿ ಅಂತ ಅನಿಸೋದು. ಅದು ಒಂದು ಮೆಮೊರಬಲ್ ಮೂಮೆಂಟಾಗಿ ಉಳ್ಕೊಳ್ಳೋದು. ಅದಕ್ಕೋಸ್ಕರ ಹೇಳಿರಲಿಲ್ಲ ಅಷ್ಟೇ. ಇದು ನಮ್ಮ ಅಣ್ಣನ ಫ್ಯಾಮಿಲಿ. ನಮ್ಮಣ್ಣ, ನಮ್ಮ ಅತ್ತಿಗೆ, ನಮ್ಮಣ್ಣನ 2 ಮಕ್ಕಳು. ನಾನು ತುಂಬ ವಿಡಿಯೋದಲ್ಲಿ ತೋರಿಸ್ತಾನೇ ಇರ್ತೀನಿ ಇವರನ್ನು. ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಇವರನ್ನು ತೋರಿಸ್ತಾನೆ ಇರ್ತೀನಿ, ನೋಡಿರ್ತೀರ ನೀವು. ಇವಾಗ ಹೆಂಗಾಗಿದೆ ಅಂತಂದರೆ, ಎಲ್ಲ ಯೂಟ್ಯೂಬಲ್ಲಿ ನಾನು ನೋಡಿರೋದ್ರಿಂದ, ಗೊತ್ತಿರೋದ್ರಿಂದ, ನಾವೇನಾದರೂ ಹೊರಗಡೆ ಹೋದಾಗ ನನ್ನನ್ನು ಜನಗಳು ಗುರ್ತಿಸೋದಲ್ಲದೆ ಇವರನ್ನು ಕೂಡ ಗುರ್ತಿಸ್ತಾರೆ. ಅದು ನನಗೆ ತುಂಬ ಖುಷಿ. ಮೊನ್ನೆ ಹಾಗೆ ನಾವು ನ್ಯಾಮ್ತಿಗೆ ಹೋದಾಗ ಒಬ್ಬರು ಸಿಕ್ಕಿದ್ರು. ನೀವು ಯೂಟ್ಯೂಬ್ ಚಾನಲ್ ಮಾಡ್ತೀರಲ್ವಾ ಅಂತ ಕೇಳಿದ್ರು. ನಾನು ಇದ್ದೆ ಜೊತೇಲಿ. ಹೌದು ಅಂತ ಅಂದೆ. ಆವಾಗ ನಾನೇ ಪರಿಚಯ ಮಾಡಿಕೊಡೋಣ, ಇವ್ರು ನಮ್ಮಮ್ಮ, ಇವ್ರು ನಮ್ಮ ಅತ್ತಿಗೆ ಅಂತ ಹೇಳೋಣ ಅಂತ ಹೋಗೋಷ್ಟರಲ್ಲಿ ಅವರೇ ಹೇಳ್ಬಿಟ್ರು, ಇವ್ರು ನಿಮ್ಮಮ್ಮ ಅಲ್ವಾ, ನಿಮ್ಮ ಅತ್ತಿಗೆ ಅಲ್ವಾ, ಇವ್ರು ನಿಮ್ಮ ಪಾಪು ಅಲ್ವಾ ಅಂತ ಕೇಳಿಬಿಟ್ರು. ಅದು ತುಂಬ ಖುಷಿ ಆಯಿತು ನನಗೆ. ಜನಗಳು ಎಲ್ಲಾದರೂ ಒಂದು ಕಡೆ ನಮ್ಮನ್ನು ಗುರ್ತು ಹಿಡಿತಾರೆ, ನಮ್ಮನ್ನು ಮಾತಾಡಿಸ್ತಾರೆ ಅಂತಂದರೆ ಅದಕ್ಕಿಂತ ಖುಷಿ ಇನ್ಯಾವುದೂ ಇಲ್ಲ. ಈ ಕೇಕ್ ಕಟಿಂಗ್ ಅಂತಂತ ಬಂದಾಗ ಇವರಿಬ್ಬರು ಖುಷಿ ನೋಡೋಕ್ಕಾಗಲ್ಲ ನನಗೆ. ಅದು ಏನೇ ಸೆಲೆಬ್ರೇಷನ್ ಇರಲಿ, ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ, ಖುಷಿಯಿಂದ ಕಳಿಬೇಕು. ಆ ಕ್ಷಣನ ಖುಷಿಯಿಂದ ಕಳಿಬೇಕು ಅಂತ ಈ ಮಕ್ಕಳನ್ನ ನೋಡಿ ಕಲಿಬೇಕು. ಎಲ್ಲದಕ್ಕೂ ನಾವು ಅದು ಹೀಗೆ ಇದು ಹಿಂಗೆ ಅಂತ ಅಂದ್ಕೊಳ್ತಾ ಇರ್ತೀವಿ. ಕೆಲವೊಂದು ದಿನಗಳು ಹೋದರೆ ಮತ್ತೆ ವಾಪಸ್ ಬರಲ್ಲ. ಯಾವ ಟೈಮಲ್ಲಿ ಏನು ಮಾಡಬೇಕೋ ಅದನ್ನೇ ಮಾಡಬೇಕು ಅಂತ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ನಾವು ಮಕ್ಕಳಿದ್ದಾಗ ನಾವೇನು ಮಾಡೋಕ್ಕಾಗಿಲ್ವೋ ಅದನ್ನು ನಮ್ಮ ಮಕ್ಕಳು ಮಾಡಬೇಕು ಅಂತ ನಾವು ಅಂದ್ಕೊಳ್ತೀವಿ. ಅದೇ ಥರ ನಮ್ಮ ತಂದೆ ತಾಯಿನೂ ಅಂದ್ಕೊಂಡು ನಮ್ಮನ್ನು ಬೆಳೆಸಿರ್ತಾರಲ್ವ, ಅವ್ರು ಮಾಡದೇ ಇರೋದನ್ನು ನಾವು ಮಾಡಲಿ ಅಂತ ಹೇಳಿ ಬೆಳೆಸಿರ್ತಾರೆ. ಕೆಲವೊಂದು ನಮ್ಮಿಂದನೂ ತಪ್ಪಾಗಿರುತ್ತೆ, ಮನಸ್ಸಿಗೆ ನೋವಾಗಿರುತ್ತೆ. ಅದು ಇವಾಗ ನಮಗೆ ಮಕ್ಕಳಾದಾಗ ಅನ್ನಿಸ್ತಿರುತ್ತೆ, ಹೌದಲ್ವಾ ನಮ್ಮಪ್ಪ ನಮ್ಮಮ್ಮ ಈ ಥರ ಹೇಳ್ತಾಯಿದ್ರು, ನಾವು ಕೇಳಲಿಲ್ಲ. ಇವಾಗ ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲಿಲ್ಲ ಅಂದರೆ ಹೆಂಗೆ ಅನಿಸುತ್ತೆ ಅಂತ ಅನ್ನಿಸ್ತಾ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ, ಆ ವಯಸ್ಸೇ ಹಾಗೆ. ನಾನು ಮಾತ್ರ ನನ್ನ ಅಣ್ಣನ ಮಕ್ಕಳಿಗೆ ಯಾವತ್ತೂ ಸಪೋರ್ಟಿವ್ ಆಗಿರ್ತೀನಿ. ಅವ್ರು ಏನೇ ಮಾಡ್ತೀನಿ ಅಂತಂದ್ರೂ ನಾನು ಯಾವತ್ತೂ ಬೇಡ ಅನ್ನಲ್ಲ. ಕೆಲವೊಂದು ನನ್ನಿಂದ ಆಗದೇ ಇದ್ರೂ ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಯಾಕಂದರೆ
ಇವಾಗ ಈ ಪ್ರತಿಯೊಂದು ಚಿಕ್ಕ ಪುಟ್ಟ ವಿಷಯಕ್ಕೂ ಈ ಟೈಮಲ್ಲಿ ನಾವು ಸೆಲೆಬ್ರೇಷನ್ ಮಾಡಬೇಕು ಅಂದರೆ ಕೇಕ್ ಕಟ್ಟಿಂಗ್ ಮಾಡ್ತೀವಿ. ಒನ್ ಟೈಮಲ್ಲಿ ನಮ್ಮ ಬರ್ತಡೇನ ನಾವು ಸೆಲೆಬ್ರೇಷನ್ ಮಾಡ್ಕೊಳ್ಳೋಕ್ಕೆ ನಮಗೆ ಕೇಕ್ ಕಟ್ಟಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವಾಗ ಬಿಡಿ ಎಲ್ಲ ಆಲ್ಮೋಸ್ಟ್ ಅದು ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ಏನೇ ಖುಷಿ ಇರಲಿ ಎಲ್ಲನೂ ಕೇಕ್ ತೊಗೊಂಡು ಬಂದು ಸೆಲೆಬ್ರೇಷನ್ ಮಾಡ್ತಾರೆ. ಅದು ಒಂಥರ ಅನಿಸುತ್ತೆ, ಹೌದಲ್ವಾ? ಇದನ್ನೆಲ್ಲ ನಾವು ಅನುಭವಿಸ್ಲಿಲ್ಲ, ನಮ್ಮ ಮಕ್ಕಳಾದರೂ ಈ ಥರ ಖುಷಿಯಿಂದ ಇರಲಿ ಅಂತ. ಯಾರದ್ದಾದರೂ ಬರ್ತಡೇ ಇದೆ, ಏನಾದರೂ ಸೆಲೆಬ್ರೇಷನ್ ಮಾಡಬೇಕು ಅಂತಂದರೆ ನಮ್ಮ ಅಣ್ಣನ ಮಗಳು ದೊಡ್ಡೋಳಿದ್ದಾಳಲ್ಲ, ಇವತ್ತು ಕೇಕ್ ಕಟ್ ಮಾಡ್ತೀವಿ ಅಂತ ಬೆಳಗ್ಗೆಯಿಂದ ಹೇಳ್ತಾನೆ ಇರ್ತಾಳೆ. ಅದನ್ನು ನೋಡ್ತಾ ಇದ್ದರೆ ನಮಗೆ ನಮ್ಮ ದಿನಗಳೇ ನೆನಪಾಗತ್ತೆ. ಆ ಟೈಮಲ್ಲಿ ನಾವು ಕೇಕ್ ಕಟ್ಟಿಂಗ್ ಮಾಡ್ತಾ ಇರಲಿಲ್ಲ, ಚಾಕ್ಲೇಟ್ ಎಲ್ಲ ತೊಗೊಂಡೋಗಿ ಸ್ಕೂಲಿಗೆ ಕೊಡ್ತಾಯಿದ್ವಿ. ಕೆಲವೊಂದು ಟೈಮ್ ಅದನ್ನು ಮಾಡೋಕ್ಕಾಗ್ತಾ ಇರಲಿಲ್ಲ. ಇವಾಗಿದೆ ಮಾಡ್ತಾಯಿದ್ದೀವಿ. ಇನ್ನೊಂದು, ಅವಳು ಒಂದು ಚಿಕ್ಕ ಸೈಕಲ್ ಕೇಳ್ತಾ ಇದ್ದಾಳೆ, ಅದನ್ನು ಕೊಡಿಸೋದಕ್ಕೆ ಆಗ್ತಾಯಿಲ್ಲ. ಪ್ರತಿ ಸಲವೂ ಆ ಸೈಕಲ್ ಶಾಪ್ ಹತ್ರ ಹೋದಾಗ ಅಂದ್ಕೊಳ್ತಾ ಇರ್ತೀನಿ, ಇದನ್ನು ಅವಳಿಗೆ ಕೊಡಿಸ್ಬೇಕು ಅಂತಂದರೆ. ಯಾಕಂದರೆ ಅವಳು ಈ ಟೈಮಲ್ಲಿ ಕೇಳ್ತಾ ಇದ್ದಾಳೆ ಅಂದರೆ ಆ ಟೈಮಲ್ಲೇ ನಾನು ಕೊಡಿಸ್ಬೇಕು. ಅದು ಅವಳಿಗೆ ಆವಾಗ ಅದು ಖುಷಿ ಕೊಡುತ್ತೆ. ಅವಳು ದೊಡ್ಡೋಳಾದಮೇಲೆ ಅವಳು ಸೈಕಲ್ ಹೊಡಿಯೋಕ್ಕಾಗಲ್ಲ ಅಂತ ನೆನೆಸ್ಕೊಂಡ್ರೆ ಒಂಥರ ಅನಿಸುತ್ತೆ, ಹೌದಲ್ವಾ? ಈ ಟೈಮಲ್ಲಿ ಅವಳು ಆಟ ಆಡಬೇಕು, ಕೇಳ್ತಾ ಇದ್ದಾಳೆ. ನೆಕ್ಸ್ಟ್ ಅವಳು ದೊಡ್ಡೋಳಾದರೆ ಕೇಳಲ್ಲ. ಹೆಂಗಾದರೂ ಮಾಡಿ ಅದನ್ನು ಕೊಡಿಸ್ಬೇಕು ಅಂತ ಅನ್ನಿಸ್ತಿರುತ್ತೆ. ಪ್ರತಿ ಸಲವೂ ಆ ಸೈಕಲ್ ಶಾಪ್ ಹತ್ರ ಹೋದಾಗ ಕೇಳ್ತಾನೆ ಇರ್ತೀನಿ, ಆಂಟಿಗೆ ರೇಟ್ ಎಷ್ಟು ಅಂತ ಹೇಳಿ ಕೇಳ್ತಾನೆ ಇರ್ತೀನಿ. ನೋಡೋಣ, ಆದಷ್ಟು ಬೇಗ ಅವಳ ವಯಸ್ಸು ಅಂದರೆ ಇವಾಗ ಅವಳಿಗೆ 5 ವರ್ಷ, ಮಿನಿಮಮ್ ಅಂದರೂ ಒಂದು 10 ವರ್ಷದ ಒಳಗಡೆ ಆ ಖುಷಿ ಇರುತ್ತೆ. ನಾನು ಈ ಸೈಕಲ್ ಹೊಡಿಬೇಕು, ಇನ್ನು ಮಣ್ಣಲ್ಲಿ ಆಟಾಡಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅನ್ನೋದಿರುತ್ತೆ. ಅದಾದಮೇಲೆ ನಾವು ಮಾಡು ಅಂತಂದ್ರೂ ಅವ್ರು ಮಾಡಲ್ಲ ಅಲ್ವಾ? ಅದಕ್ಕೋಸ್ಕರ ಇದು ನಮ್ಮ ಫ್ಯಾಮಿಲಿ. ಈ ಫ್ಯಾಮಿಲೀಲಿ ಇದು ಅಷ್ಟು ನನ್ನ ಫ್ಯಾಮಿಲಿನೇ ತೋರಿಸಿದ್ದು ನಾನು. ಇವಾಗ ಈ ಫ್ಯಾಮಿಲೀಲಿ ನನ್ನ ಸಣ್ಣ ತಮ್ಮ ಒಬ್ಬ ಇಲ್ಲ, ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಅವನೊಬ್ಬ ಬಿಟ್ಟು ಎಲ್ಲರೂ ಇದ್ವಿ. ಇದು ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿದ್ದು, ನಾನಂತೂ ರೆಡಿಯಾಗಿರಲಿಲ್ಲ, ಯಾರೂ ಕೂಡ ರೆಡಿಯಾಗಲಿರಲಿಲ್ಲ. ನಾನು ಕೇಕ್ ತಗೊಂಡು ಹೋದ್ಮೇಲೆ ಆಮೇಲೆ ನಮ್ಮ ಅಣ್ಣ ನಮ್ಮ ಪಾಪುರೆಲ್ಲ ರೆಡಿಯಾಗಿದ್ದು. ಚೆನ್ನಾಗಿ ಅನ್ನಿಸ್ತು, ಅದೊಂಥರ ಅನ್ಎಕ್ಸ್ಪೆಕ್ಟೆಡಾಗಿ ಮಾಡಿದ್ದು. ಯಾವುದೇ ಇದ್ರೂ ಅಷ್ಟೇ, ಏನೇ ಇದ್ರೂ ಅಷ್ಟೇ, ಆವತ್ತಿಂದ ಆವತ್ತೇ ಖುಷಿ ಕ್ಷಣಗಳನ್ನ ಅವತ್ತೇ ಕಳಿಬೇಕು. ಟೈಮ್ ಇಲ್ಲ, ಇವತ್ತಾಗಲ್ಲ, ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅಂತ ಅಂದ್ಕೋಬಾರ್ದು. ಯಾಕಂದರೆ ಟೈಮು ನಮ್ಮದಲ್ಲ, ನಮಗೋಸ್ಕರ ಅದು ಕಾಯಲ್ಲ, ನಮ್ಮನ್ನು ಅದು ಬಿಟ್ಟು ಹೋಗ್ತಾನೆ ಇರುತ್ತೆ. ಅದಕ್ಕೋಸ್ಕರ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇತ್ತೀಚೆಗೆ ನಾನು ಹೇಳಿರೋ ಪ್ರಕಾರ ಡೈಲಿ ವಿಡಿಯೋ ಹಾಕ್ತೀನಿ ಅಂತ ಹೇಳ್ತಾ ಇದ್ದೆ. ಕಂಟಿನ್ಯೂಯಸ್ ವಿಡಿಯೋ ಹಾಕಿದ್ದೀನಿ ಅಂತ ಅಂದ್ಕೊಳ್ತೀನಿ. ಅಲ್ಲೊಂದಿನ ಇಲ್ಲೊಂದಿನ ಮಿಸ್ ಮಾಡಿರ್ಬೋದು, ಬಟ್ ಕಂಟಿನ್ಯೂಯಸ್ ಆಗಿ ಹಾಕಿರ್ತೀನಿ. ಇಲ್ಲಿದ್ದಾಳಲ್ಲ ಪುಟಾಣಿ, ಮಾಮ ಅನ್ನೋ ಒಂದು ವರ್ಡ್ ಬಿಟ್ಟು ಬೇರೆ ಏನೂ ಮಾತಾಡಿಲ್ಲ ಅವಳು. ಮಾಮ ಅಂತ ಕರಿತಾ ಇದ್ಳು. ಅವಳ ಬಾಯಿಂದ ವರ್ಡ್ ಕೇಳೋಕ್ಕೇ ಖುಷಿ, ಒಂಥರ ಅತ್ತೆ ಮಾಮ ಅಂತ ಅವಳ ಹೇಳೋದೇ ಒಂಥರ ಖುಷಿ. ಇವನು ನನ್ನ ದೊಡ್ಡ ತಮ್ಮ, ನೀವು ನೋಡಿರ್ಬೋದು. ಜಾಸ್ತಿ ವಿಡಿಯೋದಲ್ಲಿ ಕಾಣಿಸ್ಕೊಳಲ್ಲ, ಯೂಟ್ಯೂಬಲ್ಲಿ ವಿಡಿಯೋ ಮಾಡಬೇಡ ಹಾಕ್ಬೇಡ ಅಂತ ಹೇಳ್ತಿರ್ತಾರೆ ಇಬ್ಬರು ಅಷ್ಟೇ. ಅಂದರೆ ಅವನನ್ನು ಜಾಸ್ತಿ ತೋರಿಸಿದ್ದೀನಿ ಇವನಿಗಿಂತ. ಮತ್ತು ನೆಕ್ಸ್ಟ್ ಯಾವ ಥರದ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ, ಅದೇ ಥರದ ವಿಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಎಲ್ಲರೂ ಹೀಗೆ ಖುಷಿಯಾಗಿರಿ, ಯಾವಾಗಲೂ ಖುಷಿಯಾಗಿರಿ, ನಿಮ್ಮನ್ನು ಈ ಥರ ನೋಡಿ ತುಂಬ ದಿನ ಆಗಿತ್ತು, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಅಂತೆಲ್ಲ ಕಮೆಂಟ್ ಹಾಕಿದ್ರಿ. ನಿಮ್ಮ ಕಮೆಂಟ್ಸ್ ನೋಡಿ ತುಂಬ ಖುಷಿಯಾಯಿತು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.